ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಶ್ರೀ ಸಲ್ಲಾಪುರದಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್, ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘ ಹಾಗೂ ಮಡಿವಾಳರ ಖಡ್ಗ ಕನ್ನಡ ಮಾಸಪತ್ರಿಕೆಯ ಸಂಯುಕ್ತಾಶ್ರಯದಲ್ಲಿ ಉಚಿತ ವಧೂವರರ ಸಮಾವೇಶ ಭವ್ಯವಾಗಿ ನಡೆಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಡಿವಾಳ ಸಮುದಾಯದ ವಧೂವರರು ತಮ್ಮ ಪೋಷಕರೊಂದಿಗೆ ಆಗಮಿಸಿ ಅರ್ಜಿಗಳನ್ನು ಸಲ್ಲಿಸಿದರು. ಬಳಿಕ ಆಯೋಜಿಸಲಾಗಿದ್ದ ಪರಿಚಯ ಕಾರ್ಯಕ್ರಮದಲ್ಲಿ ವಧೂವರರು ತಮ್ಮ ವಿದ್ಯಾಭ್ಯಾಸ ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಸದುಪಯೋಗವನ್ನು ಮಡಿವಾಳ ಸಮುದಾಯದ ಎಲ್ಲ ಕುಟುಂಬಗಳು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯ ಸಾಹಿತಿಗಳು ಮತ್ತೆ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, 3 ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ವಧುವರರ ಅನ್ವೇಷಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆಯೋಜಕರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತು ಈ ಸಮಾವೇಶಕ್ಕೆ, ಈ ಸಮಾರಂಭಕ್ಕೆ ನನ್ನನ್ನು ಕರೆಸಿದ್ದಾರೆ. ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪರಿಶಿಷ್ಟ ಜಾತಿಯ ರಾಜ್ಯಾಧ್ಯಕ್ಷ, ಜಿಲ್ಲಾ ಪಂಚಾಯತಿ ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ. ಈಗ ಈ ವಧುವರರ ಸಮಾವೇಶ ರಾಜಕೀಯ ವೇದಿಕೆಯಲ್ಲ ಮಾತಾಡೋದಕ್ಕೆ, ಬೇರೆ ಟೈಮ್ ಆಗಿದ್ರೆ ವೇದಿಕೆ ಮೇಲೆ ಮಾತಾಡ್ಬೋದಾಗಿತ್ತು. ಬಹಳ ಕುತೂಹಲದಿಂದ ತಾವೆಲ್ಲ ಬಂದಿದ್ದೀರ ಬಂಧುಗಳೇ. ಒಂದೇ ಒಂದು ನಾನು ಹೇಳೋದೇನು ಅಂದ್ರೆ, ನಾವು ಮಡಿವಾಳರಾಗ ಹುಟ್ಟಿದ್ದೇನು ತಪ್ಪಲ್ಲ. ದಯವಿಟ್ಟು ಎಲ್ಲರೂ ಇದನ್ನು ಗಮನ ಇಟ್ಕೊಬೇಕು. ನಾವು ಮಡಿವಾಳರು ಅಂತ ಧೈರ್ಯವಾಗಿ ಹೇಳ್ಕೊಂಡಷ್ಟು ಹೆಮ್ಮೆ ನಮ್ಮಲ್ಲಿ ಬರಬೇಕು. ಪ್ರತಿಯೊಬ್ಬರು ಮಡಿವಾಳರು ಅಂತ ನಾವು ಹೇಳ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ದೊಡ್ಡ ತಿರುವಾಗಿ ಮಾರ್ಪಾಡಾಗುತ್ತೆ. ಎರಡನೇದಾಗಿ, ಇವತ್ತು ನನ್ನ ಪರಿಸ್ಥಿತಿ ಇಲ್ಲ. ಮಡಿವಾಳರನ್ನು ಹುಡಿಕೊಂಡು ಹೋಗ್ಬೇಕಾಯ್ತು ಎಲ್ಲಿಯವ್ರೆ ಅಂತ. ಇವತ್ತು ಆಗಲ್ಲ. ನೀವು ಯಾವುದೇ ತಾಲೂಕು ಹೋಗಿ 5,000 ರಿಂದ 6,000 ಜನ ಅವ್ರೆ. ಒಂದು ಸರ್ಕಾರ ಜನಗಣತಿ ಮಾಡಿದೆ ಮೊನ್ನೆ, ಅವೆಲ್ಲ ಸುಳ್ಳು. ಕಾರಣ ಏನು ಅಂದ್ರೆ, ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲೂ 4,000 ರಿಂದ 5,000 ನಮ್ಮ ಜನ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ. 224 ಕಾನ್ಸ್ಟಿಟ್ಯೂನ್ಸಿಗೆ 4,000 ಅಂತ ಲೆಕ್ಕ ಹಾಕೊಂಡ್ರು ಬಹಳ ಜನ ಆಗ್ತೀವಿ ನಾವು. ಬರೀ 4,000 5,000 ಹಾಕೊಂಡ್ರೆ ಕೆಲವು ಕಡೆ 20, 25,000, 30,000, 40,000 ಜನ ಇದ್ದಾರೆ. ಈ ಸೊರಬ ಆ ಕಡೆ ದಾವಣಗೆರೆ ಅಲ್ಲೆಲ್ಲ ತಾಂಡ್ರೆ 30, 35, 40,000, 25,000 ಆ ಥರ ಜನಸಂಖ್ಯೆ ಇದೆ ನಮ್ದು. ನಾನು ಹೇಳೋದೇನು ಅಂದ್ರೆ ಬಂದವ್ರೆ, ನಾವು ಎಲ್ಲಿವರೆಗೂ ಒಂದು ಧ್ವನಿಯನ್ನ ಮೇಲಕ್ಕೆ ನಾವು ಎತ್ತೀವೋ ಅಲ್ಲಿ ನಾವು ಕಾಯ್ಸ್ಕೊಂತೀವಿ. ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಶೈಕ್ಷಣಿಕವಾಗಲಿ ನಾವು ಬೆಳಿಬೇಕು ಅಂತಂದ್ರೆ ಮೊದಲು ನಾವು ಎದೆಗಾರಿಕೆ ಇರಬೇಕು. ನಾವಿದ್ರೆ ಯಾರು ಇವನ್ ಯಾರಪ್ಪ ಅನ್ಬೇಕು. ಇವನ್ ಯಾರ ಮಡಿವಾಳ ಕಡೆ ಅಂತಂದಾಗ ಅವನಲ್ಲಿ ಪರವಾಗಿಲ್ಲ. ನಮ್ಮನ್ನ ಮಡಿವಾಳ ಅಂದಾಗ ಅಲ್ಲಿ ಒಂದು ಬೆಳೆಯುತ್ತೆ. ಅದೇ ಇಲ್ಲಿ ಮಡಿವಾಳರು ಅವ್ರೆ, ಈ ಊರಾಗ ಮಡಿವಾಳರು ಅವ್ರೆ, ಈ ಕಾನ್ಸ್ಟಿಟ್ಯೂನ್ಸಿ ಮಡಿವಾಳರು ಅವ್ರೆ. ಇವರೇನೋ ಹೆಚ್ಚು ಕಮ್ಮಿ ಎಲ್ಲಾರು ಮನ್ಸು ಮಾಡಿದ್ರು ಒಬ್ಬ MLA ಸೋಲ್ಸ್ಬೋದು ನಾವು. ಯಾಕೆಂದ್ರೆ ಗೆದ್ದ 3,00,000 ಸಾವಿರ ನಿಮ್ಗೆ ಗೊತ್ತಿದೆ ಚೆನ್ನಾಗಿ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿ ಈ ವಧುವರ ಅನ್ವೇಷಣೆಗೆ ಬಂದಿದ್ದೀರಾ. ನಿಮಗೆ ಮಟ್ಟ ಮಧ್ಯೆ ಸ್ವಾಗತವನ್ನು ಕೊಡುತ್ತಾ ನಾನು ಹೇಳೋದು ಇಷ್ಟೇ, ಏನು ಅಂದ್ರೆ, ಮಾಡ್ತೀವಿ. ಹುಡುಗರು ಚೆನ್ನಾಗಿರ್ತದೆ, ಹುಡುಗಿನೂ ಚೆನ್ನಾಗಿರ್ತಾರೆ, ಮದುವೆ ಮಾಡ್ಬಿಡ್ತೀವಿ. ಹಣೆ ಬಾರ ಚೆನ್ನಾಗಿರ್ತದೆ, ನಾವೇನು ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ, ವಿಮರ್ಶೆ ಮಾಡಿ, ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಮಾಡಿದ್ರೆ ಏನೂ ಆಗಲ್ಲ. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ SC ಹೋರಾಟ ಸಮಿತಿಯ ಅಧ್ಯಕ್ಷ ಸಿದ್ದಗಂಗಯ್ಯ, ಶ್ರೀ ಸಲ್ಲಾಪುರದಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಣ್ಣ, ಸುಜಾತಾ ಮಯೂರಿ, ಸಮಾಜ ಸೇವಕ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕ ಶಿವಕುಮಾರ್, ಸಮಾಜದ ಮುಖಂಡರಾದ ಕೃಷ್ಣಯ್ಯ, ಚೌಡಪ್ಪ, ನವೀನ್, ರಾಮಯ್ಯ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಅಲ್ಲದೆ ದೇವಸ್ಥಾನದ ಅರ್ಚಕ ಹನುಮಂತಪ್ಪ, ರಾಮನಗರ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮಡಿವಾಳ ಖಡ್ಗ ಪತ್ರಿಕೆಯ ಸಂಪಾದಕ ಚಂದ್ರಶೇಖರ್ ಖಡ್ಗ, ವಿವಿಧ ಜಿಲ್ಲೆಗಳ ಸಮಾಜದ ಮುಖಂಡರು ಹಾಗೂ ಸ್ವಾಮೀಜಿಗಳು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ನಮಸ್ಕಾರ. ಇವತ್ತು ಸೊಲ್ಲಾಪುರ ದೇವಸ್ಥಾನದ ಸೇವಾ ಟ್ರಸ್ಟ್ ಮತ್ತು ಮಡಿವಾಳರ ಖಡ್ಗ ಹಾಗೂ ರಾಮನಗರ ಜಿಲ್ಲಾ ಸಂಘದ ವತಿಯಿಂದ ವಧುವರರ ಕಾರ್ಯಕ್ರಮ. ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನಂತಂದರೆ ಎಲ್ರಿಗೂ ಉಚಿತವಾಗಿ ಅಂತ ಹೇಳ್ತವ್ರೆ. ನಾನು ಬಂದಮೇಲೆ ನನಗೆ ಗೊತ್ತಾಯಿತು ಉಚಿತವಾಗಿ ಅಂತ. ಈಗ ಎಲ್ರಿಗೂ ಗೊತ್ತು, ವಾಟ್ಸಪ್ ಗ್ರೂಪುಗಳಲ್ಲಿ ಹುಡುಗ ಹುಡುಗಿ ಫೋಟೋಸ್ ಹಾಕ್ತಿರ್ತಾರೆ, ಬ್ರೋಕರ್ಗಳು ಫೀಸ್ ಕೇಳ್ತಿರ್ತಾರೆ. ಯಾಕಂತಂದರೆ ನನ್ನ ಅನುಭವ,
ನಾನು ಒಂದು 2 ವರ್ಷದಿಂದ ಒಂದು ನಮ್ಮ ಅಕ್ಕ ಮಗಳಿಗೆ ಹಿಂಗೆ ಹುಡುಗಿ ನೋಡಿದೆ, ಹುಡುಗ ಬೇಕು ಅಂತ ಅದು ಇದು ಅಂತ ನನಗೆ ಅನುಭವ ತುಂಬ ಆಗಿದ್ದರಿಂದ ಏನು ತಂದೆ ತಾಯಿ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಈಗ ಒಂದು ಹುಡುಗನ ನೋಡಬೇಕಾದ್ರೆ ಅದೆಷ್ಟು ಖರ್ಚು ಮಾಡಬೇಕು ಬ್ರೋಕರ್ಗಳಿಗೆ ಫೀಸು ಅಂತ ಹೇಳ್ಬಿಟ್ಟು, ಆದ ಕಾರಣ ಈ ದಿನ ಈಗ ಈ ಕಾರ್ಯಕ್ರಮ ಉಚಿತವಾಗಿ ಅಂತ ಹೇಳ್ತಾರೆ, ತುಂಬ ಸಂತೋಷವಾಯಿತು. ಈಗ ನಮ್ಮ ಪಕ್ಕದ ಮನೇಲಿ ಮಡಿವಾಳರು ಇರ್ತಾರೆ, ಅದು ಮಡಿವಾಳರು ಅಂತ ಯಾರಿಗೂ ಹೇಳಲ್ಲ. ಆದರೆ ಮದುವೆಗೆ ಹುಡುಗ ಆಗಲಿ ಹುಡುಗಿ ಆಗಿ ವಯಸ್ಸಿಗೆ ಬಂದು ಅವಾಗ ಹೇಳ್ತಾರೆ ಮಡಿವಾಳರು ಅಂತ. ಇದೆಲ್ಲ ಸಮಸ್ಯೆಗೆ ನಾವು ಕೇಳ್ತಾನೆ ಇದ್ದೀವಿ. ಆದ್ದರಿಂದ ದಯವಿಟ್ಟು ಇಂಥ ಉಪಯೋಗವನ್ನು ಸದುಪಯೋಗಪಡಿಸ್ಕೊಂಡು ಈಗ ನೀವು ಕೊಡೋ ಅಪ್ಲಿಕೇಶನ್ಸ್ನ ಇದೇ ರೀತಿ ನಾವು ಸುಮ್ಮನೆ ತಗೊಂಡೋಗಿ ಮನೆಗೆ ಇಟ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಒಂದು ಗ್ರೂಪ್ ಮಾಡಿ, ಗ್ರೂಪ್ ಮೂಲಕವಾಗಿ ಮಾಹಿತಿ ಕೊಡಿ. ಯಾರು ಏಜ್ ಪ್ರಕಾರ ಮತ್ತು ಎಜುಕೇಷನ್ ಪ್ರಕಾರ ಸೆಟ್ ಮಾಡಿಬಿಟ್ಟು ಅವರ ತಂದೆ ತಾಯಿಗೆ ಫೋನ್ ಮಾಡಿ ದಯವಿಟ್ಟು ಕಾಂಟ್ಯಾಕ್ಟ್ ಕೊಡ್ತೀರಿ. ಯಾಕಂದರೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಈ ಥರ ಕಾರ್ಯಕ್ರಮಗಳು ನಾವು ತುಂಬ ನೋಡಿದ್ದೀವಿ. ಅದರಿಂದ ನಾನು ಎಲ್ರಿಗೂ ಒಂದು ಅಡ್ವೈಸ್ ಮಾಡ್ತಾ ಇದ್ದೀನಿ, ಈ ಕಾರ್ಯಕ್ರಮ ಮುಗಿದ್ಮೇಲೆ ನಿರತವಾಗಿ ಎಲ್ಲರ ಕಡೆ ಕಾಂಟ್ಯಾಕ್ಟ್ ಇರ್ರಿ. ಸೆಟ್ ಆಯಿತು ಸೆಟ್ ಆಗಿಲ್ಲ ಅನ್ನೋದು ಮಾಹಿತಿ ಕೊಡ್ತೀರಿ, ಫೋನ್ ಬಂದಾಗ ಫೋನ್ ತೆಗಿತೀರಿ. ಮತ್ತು ಇನ್ನೊಂದೇನಂತ ಖುಷಿ ವಿಷಯ ಏನಂತಂದರೆ, ಇಷ್ಟು ಜನ ಸೇರಿಸಿ ಕಾರ್ಯಕ್ರಮ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಈ ಬೆಂಗಳೂರು ಸಿಟಿಯಲ್ಲಿ ಈಗ ನಾವು ಊರ ಕಡೆ ಆದರೆ ಒಂದು ಸ್ವಲ್ಪ ಅನುಕೂಲ ಇರುತ್ತೆ. ಆದರೆ ಬೆಂಗಳೂರು ಸಿಟಿಯಲ್ಲಿ ನೋಡಿ ಆ ಕೊನೆ ಈ ಕೊನೆಯಿಂದ ಎಲ್ಲ ಜನ ಬಂದಿದ್ದೀರಾ. ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು. ಒಳ್ಳೆ ಕಾರ್ಯಕ್ರಮ. ಮುಂದಿನದಲ್ಲಿ ನೀವು ಬಂದಿರೋ ಒಂದು ಉದ್ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಮಡಿವಾಳ ಮಾಚಿದೇವದ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾ ನಾನೊಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಮಯೂರಿ ಮೇಡಮ್ ಅದು ಒಂದು ಮಾತಾಡೋದು, ಈ ಥರ ಕಾರ್ಯಕ್ರಮಗಳು ತುಂಬ ಕಾರ್ಯಕ್ರಮಗಳು ಆಗ್ತವೆ, ಆದರೆ ಅದನ್ನು ಫಾಲೋಅಪ್ ಮಾಡಲ್ಲ ಅಂತ ಹೇಳಿದ್ದಾರೆ. ನಾವು ಆ ರೀತಿ ಮಾಡ್ತಾಯಿಲ್ಲ. ನಾವೊಂದು ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಆದಮೇಲೆ ಒಂದು ಸಮಿತಿ ಅಂತ ಮಾಡ್ಕೊಂಡು ನಾವು ಇಲ್ಲಿ ಏನು ಅಪ್ಲಿಕೇಶನ್ ಕೊಟ್ಟಿದ್ದೀರೋ ಆ ಅಪ್ಲಿಕೇಶನ್ಗಳನ್ನ ನಾವು ವೆರಿಫಿಕೇಷನ್ ಮಾಡ್ಕೊಂಡು ಸಂಬಂಧಪಟ್ಟ ಫೋನ್ ಮಾಡಿ ಅದನ್ನು ಫಾಲೋಅಪ್ ಮಾಡ್ತೀವಿ. ದಯವಿಟ್ಟು ನೀವು ನಮಗೆ ಸಹಕಾರ ಮಾಡಿ. ಶ್ರೀ ಸಲ್ಲಾಪುರಂ ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಈ ಮಡಿವಾಳ ಜನಾಂಗದವ್ರಿಗೆ ಶ್ರೀ ಸಲ್ಲಾಪುರಂ ಪಾರ್ಟಿಗಳನ್ನ ಉಚಿತವಾಗಿ ಕೊಡ್ತಾಯಿದ್ದೀವಿ. ದಯವಿಟ್ಟು ಈ ಸದುಪಯೋಗನೆಲ್ಲ ಬಳಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ. ಇದನ್ನು ನಾವು ಅನೌನ್ಸ್ ಮಾಡಿ 1 ತಿಂಗಳಾಯಿತು. 1 ತಿಂಗಳಿಂದ 10 ಕಾರ್ಯಕ್ರಮಗಳು ಬುಕ್ ಆಗಿದ್ದಾವೆ. ಇಲ್ಲಿ ಕಳೆದ ಶನಿವಾರ ಭಾನುವಾರ ಒಂದು ಮದುವೆ ಆಗಿದೆ ಇಲ್ಲಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ, ಈ ಥರ ಪಾರ್ಟಿಯಲ್ಲಿದೆ ಬಳಸ್ಕೊಳ್ಳಿ ಅಂತ. ನಾವು ನಮ್ಮ ಮಡಿವಾಳ ಜನಾಂಗದಲ್ಲಿ ಹುಟ್ಟಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ದೇವ್ರು ನಮ್ಗೆ ಏನೋ ಕೊಟ್ಟಿರೋದ್ರಲ್ಲಿ ನಮ್ಮ ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತ ಆಸೆಯಿಂದ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಅಷ್ಟೇ ನಿಮ್ಮ ಶಕ್ತಿ ಅನುಸಾರ ನಮ್ಮ ಜನಾಂಗಕ್ಕೆ ಏನಾದರೂ ಮಾಡಿ. ನಮ್ಮ ಜನಾಂಗದವ್ರು ಏನೇನು ಬಿಸ್ನೆಸ್ ಇರುತ್ತೋ ನಮ್ಮ ಜನಾಂಗದವ್ರಿಗೆ ಬಿಸ್ನೆಸ್ ಕೊಡಿ. ಆಗೇನಾಗುತ್ತೆ, ನಮ್ಮ ಜನಾಂಗ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾನು ವಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವೆಂಕಟರಾಮಯ್ಯ ಅಂತ, ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಕಾರ್ಯದರ್ಶಿ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸಮಾಜ ಸಣ್ಣ ಸಮಾಜ, ಮಡಿವಾಳ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ತುಂಬ ಓದ್ತಾ ಇದ್ದಾರೆ. ಅದೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಇದರವಾಗಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾವೊಂದು ಕಾರ್ಯಕ್ರಮದ ಒಂದು ಮೀಟಿಂಗ್ಗೆ ಹೋಗಿದ್ದೋ. ಅಲ್ಲಿ ಹೇಳಿದ್ರು ಎಲ್ಲ ಜಾತಿಗಿಂತ 6ನೇ ಸ್ಥಾನದಲ್ಲಿ ನಮ್ಮ ಮಡಿವಾಳ ಜನಾಂಗದ ಮಕ್ಕಳು ಓದ್ತಾ ಇದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯವಾಗಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಇದು ಸಂತೋಷದ ವಿಷಯ. ಯಾಕಂದರೆ ನಾವು ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಯಾಕೆ ಗೊತ್ತಾ, ಮಕ್ಕಳು ಓದಲಿ, ಮಕ್ಕಳು ಎಜುಕೇಷನ್ನು ನಮ್ಮ ಆಸ್ತಿ. ಇವತ್ತು ಇರುತ್ತೆ, ನಾಳೆ ನಾವು ಮಾರ್ಕೊಂಡ್ಬಿಡ್ತೀವಿ ಆಸ್ತಿನ. ಎಜುಕೇಷನ್ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ಯಾಕಂದರೆ ಎಜುಕೇಷನ್ ಮಾಡಿದ್ರೆ ಇವತ್ತು ಇಲ್ಲೆಲ್ಲ ಬಂದಿರೋದು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಬಂದಿದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಶಿವಕುಮಾರ್ ಮತ್ತು ಮಡಿವಾಳ ಖಡ್ಗ ಚಂದ್ರಶೇಖರ್ ಹಾಗೂ ನಮ್ಮ ಇಲ್ಲೇ ನಡೆದಿದ್ದಂಥ ಎಲ್ಲ ಮಡಿವಾಳ ಬಂಧುಗಳಿಗೂ ಕೃತಜ್ಞತೆಗಳು. ಯಾಕಂದರೆ ಈ ಒಂದು ಸದುಪಯೋಗನ ನಾವು ಉಪಯೋಗಿಸ್ಕೊಬೇಕು. ಯಾಕಂದರೆ ನಮ್ಮ ಮಕ್ಕಳುಗಳು ಓದಿರ್ತಾರೆ, ಹೆಣ್ಣು ಸಿಗಲ್ಲ ಗಂಡು ಸಿಗಲ್ಲ. ಮತ್ತು ಇನ್ನೊಂದು, ನೀವು ಯಾರು ಬೇಜಾರು ಮಾಡ್ಕೊಂಡು ಒಂದು ಮಾತು ಹೇಳ್ತೀನಿ, ಮಡಿವಾಳರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ರಿ. ಉದಾಹರಣೆ ಹೆಮ್ಮೆ ಅಂತ ಹೇಳ್ಕೊಳಲ್ಲ. ನಾನು ಉದಾಹರಣೆ ಕೊಡ್ತೀನಿ. HCLಗೆ 900 ಜನ ಇದ್ದಾರೆ. HCL ಒಂದ್ರೇಗೆ 900 ಜನ ಮಡಿವಾಳರಿದ್ದಾರೆ. ಅವರು ಮಡಿವಾಳರು ಅಂತ ಹೇಳ್ಕೊಳಲ್ಲ. ತನ್ನ ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ನಾವು ಮಡಿವಾಳರು ಒಂದು ಹೆಣ್ಣು ಹುಡುಕು, ನಾವು ಮಡಿವಾಳರು ಒಂದು ಗಂಡು ಹುಡುಕು ಅಂತಾರೆ. ಹೆಮ್ಮೆಯಿಂದ ಮಡಿವಾಳರು ಅಂತ ಹೇಳ್ಕೊಳ್ರಿ ದಯವಿಟ್ಟು. ಫಸ್ಟು ಹೆಣ್ಣು ಸಿಗುತ್ತೆ. ನೀವು ನಮ್ಮ ಒಂದು ಕುಟುಂಬದಲ್ಲಿಗೆ ಯಾವುದಾನ ಒಂದು ಫಂಕ್ಷನ್ ಆದಾಗ ಮಕ್ಕಳು ಕರ್ಕೊಂಡು ಆ ಕುಟುಂಬ ಸಮೇತರಾಗಿ ಆ ಫಂಕ್ಷನ್ಗೆ ಹೋಗಿ. ನೀವು ಹೋಗಲ್ಲ, ಮಕ್ಕಳನ್ನ ಬಿಟ್ಬಿಡ್ತೀರಾ. ದೊಡ್ಡವ್ರು ಯಾರೋ ಒಬ್ರು ಹೋಗ್ತೀರಾ, ಫಂಕ್ಷನ್ ಮುಗಿಸ್ಕೊತೀರಾ. ಅದು ಸೌಮ್ಯತೆ ಅಲ್ಲ. ಮಕ್ಕಳು ಕರ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ಪರಿಚಯ ಮಾಡಿಕೊಡ್ಬೇಕು. ಅವಾಗೇ ನಿಮ್ಮ ಮಕ್ಕಳಿಗೆ ಹೆಣ್ಣು ಸಿಗುತ್ತೆ, ಹೆಣ್ಣು ಸಿಗುತ್ತೆ, ಹೆಣ್ಣಿಗೆ ಗಂಡು ಸಿಗುತ್ತೆ. ದಯವಿಟ್ಟು ನಾನು ಹೆಚ್ಚಿಗೆ ಮಾತಾಡಿದೆ ಅಂತ ಯಾರು ಅನ್ಯತಾ ಭಾವಿಸಬೇಡಿ. ಈ ಕಾರ್ಯಕ್ರಮ ಮಾಡಿರೋದು ತುಂಬ ಸಂತೋಷ. ಯಾಕಂದರೆ ಈ ಕಾರ್ಯಕ್ರಮ ಈ ಚೌಟ್ರಿ ಕೊಟ್ಟಿರೋರು ಹನುಮಂತಪ್ಪ ಮತ್ತು ಕೃಷ್ಣಪ್ಪ ಅವರು ನಿಜವಾಗ್ಲೂ ಸಲ್ಲಾಪುರದ ದೇವಸ್ಥಾನದ ಅರ್ಚಕರಾದಂಥ ಹನುಮಂತಣ್ಣವರು ಮತ್ತು ನಮ್ಮ ಸವಿತಾ ಕೃಷ್ಣವರವರು ಮಾಜಿ BBMP ಸದಸ್ಯರಾಗಿದ್ದರು.
ಅವರು ಈ ಕಾರ್ಯಕ್ರಮಕ್ಕೆ ಇದನ್ನು ಉಚಿತವಾಗಿ ಕೊಟ್ಟಿದ್ದಾರೆ, ಮತ್ತು ಇದನ್ನು ಉಚಿತವಾಗಿ ಕೊಡ್ತಾರೆ. ಮಡಿವಾಳ ಬಂಧುಗಳಿಗೆ ಸಣ್ಣ ಕಾರ್ಯಕ್ರಮಕ್ಕೆ 150ರಿಂದ 100 ಜನ 200 ಜನದೊಳಗೆ ನಾಮಕರಣ ಆಗಿರ್ಬೋದು, ಬರ್ತಡೇ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಮತ್ತೊಂದಕ್ಕೆ ಇದು ಉಚಿತವಾಗಿ ಕೊಡ್ತಾರೆ. ಮತ್ತು ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಇದು ಹೆಮ್ಮೆ ನಮ್ಮ ಕೃಷ್ಣಣ್ಣ ಮತ್ತು ಹನುಮಂತಣ್ಣವರು. ದಯವಿಟ್ಟು ಇದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಇದು ಉಚಿತವಾದ ನಿಮ್ಮ ಒಂದು ಸಮುದಾಯ ಭವನ ಅಂತ ತಿಳ್ಕೊಳ್ಳಿ. ಯಾಕಂದರೆ ಈ ಸಮುದಾಯ ಭವನಿಗೆ ಯಾವುದೇ ರೀತಿ ನೀವು ದುಡ್ಡು ಕೊಡಬೇಕಾಗಿಲ್ಲ. ಸರ್ವಿಸ್ ಚಾರ್ಜ್ ಅಂತೇಳಿ ಮಾತ್ರ, ಊಟ ಫ್ರೀ. ಇದೇ ನೋಡಿ, ನಾವು 2-3 ಕಾರ್ಯಕ್ರಮ ಮಾಡಿದೆ. ನಾವು ಪ್ರತಿಭಾ ಪುರಸ್ಕಾರಕ್ಕೆ ಇದೇ ಹನುಮಂತಣ್ಣನವರು ಫ್ರೀಯಾಗಿ 100,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾರೆ. ನಮಗೆ ಪ್ರತಿ ಕಾರ್ಯಕ್ರಮಕ್ಕೂ ಇವರು ಹೇಳ್ತಾರೆ. ತುಂಬ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ಮಾಡಿರೋದಕ್ಕೆ ನನ್ನ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಮಾಚಿ ದೇವರು ನಿಮ್ಗೆ ಒಳ್ಳೇದು ಮಾಡಿ.